ತಯಾರು ಮಾಡ್ಕೊಂಡಿದ್ರಿ? ಪಾವಗಡ ರಸ್ತೆಯಲ್ಲಿ ರೈಲ್ವೆ ಗೇಟ್ ಹಾಕ್ತಾರೆ. ಆ ರೈಲ್ವೆ ಗೇಟ್ ಹಾಕಿದಾಗ ಒಂದು ಗೂಡ್ಸು ಗಂಟೆಗೊಂದು ಗೂಡ್ಸು ಬರ್ತಾಯಿದ್ದಾವೆ. ಆ ಗೂಡ್ಸ್ ಬಂದ ಸಂದರ್ಭದಲ್ಲಿ ಗೇಟ್ ಹಾಕಿದಾಗ 30 ನಿಮಿಷದಿಂದ 30-40 ನಿಮಿಷ ಸಮಯ ತಗೋದು. ಆ ಗೇಟ್ ರೈಲು ಪಾಸ್ ಆದಾಗಲೇ ಅದು ಗೇಟ್ ತೆಗೆಯೋದು. ಆ ಗೇಟ್ ಹಾಕಿದಾಗ ಸುಮಾರು 1 ಕಿಲೋಮೀಟ್ರ್ ದೂರ ಆ ಕಡೆ ಈ ಕಡೆ ವೆಹಿಕಲ್ ನಿಂತ್ಕೊಂಡು ಇಲ್ಲಿ ಸರ್ಕಲ್ವರೆಗೂ ಚಳ್ಳಕೆರೆ ಸರ್ಕಲ್ವರೆಗೂ ಜಮಾಯಿಸ್ತವೆ. ಆ ಕಡೆ ಶಿರಡಿ ಸಾಯಿಬಾಬಾ ದೇವಸ್ಥಾನವರೆಗೂ ಜಮಾಯಿಸ್ತವೆ. ಇಲ್ಲಿ ಮೇಲ್ಸೇತುವೆ ಮಾಡಬೇಕೆಂಬುದು 2014ರಲ್ಲಿ ಆಗಿನ ರೈಲ್ವೆ ಸಚಿವರಾಗಿರ್ತಕ್ಕಂಥ ಸದಾನಂದ ಗೌಡವರಿಗೆ ನಾವು ಮನವಿ ಪತ್ರವನ್ನು ಕೊಟ್ವಿ. ತದನಂತರ BS ಚಂದ್ರಪ್ಪನವ್ರಿಗೂ ಅವರು MP ಆಗಿದ್ದರು, ಅವ್ರಿಗೂ ಕೊಟ್ವಿ. ಅವ್ರು ಹೋದ್ಮೇಲೆ ಜನಾರ್ದನ ಸ್ವಾಮಿ ಅವ್ರಿಗೂ ಕೊಟ್ವಿ, ಅದು ಫಲಕಾರಿ ಆಗಲಿಲ್ಲ. ಆಮೇಲೆ ನಾರಾಯಣ ಸ್ವಾಮಿಯವ್ರಿಗೆ ಕೊಟ್ವಿ, ಅವರು ಕೂಡ ಇವತ್ತು ಮಾಡ್ತೀವಿ ನಾಳೆ ಮಾಡಿಸ್ತೀವಿ ಸರ್ಕಾರ ಬರ್ದಿದ್ವಿ ಅಂತ ಹೇಳಿದ ಕೇಂದ್ರ ಸರ್ಕಾರಕ್ಕೆ ಅದು ಆಗಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಆ ರೈಲ್ವೆ ಗೇಟ್ನ ಹತ್ರ 4 ಸಾರಿ ರೈಲ್ ತಡೆ ಮಾಡಿದ್ವಿ, 4 ಸಾರಿ ಧರಣಿ ಕೂತ್ಕೊಂಡ್ವಿ. ಆಮೇಲೆ ಹುಬ್ಬಳ್ಳಿ ವಿಭಾಗದ ಸೂಪ್ರೆಂಟ್ ಇಂಜಿನಿಯರ್ ಬಂದರು, ಅವ್ರಿಗೂ ನಾವು ಮನವರಿಕೆ ಮಾಡಿದ್ವಿ. ಅವರು ಕೂಡ ನಾವು ಅದನ್ನು ಶೀಘ್ರವಾಗಿ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ಟರು, ಆದರೂ ಆಗಲಿಲ್ಲ. ಕೊನೆಗೆ ಡಿವಿಷನಲ್ ಕಮಿಷನರ್ ಹತ್ರ ನಾವು ಹೋಗಿದ್ವಿ, ಅಲ್ಲೂ ಕೂಡ ಅವರು ನಾವು ಸರ್ಕಾರ ಕಳಿಸ್ತೀವಿ ಅಂತಂದರು. ಇದು ಕೇಂದ್ರ ಸರ್ಕಾರದ ಕೆಲಸ ಅನ್ನೋದಕ್ಕೆ ಇದಾಯಿತು. ಈಗಿನ MP ಆಗಿರ್ತಕ್ಕಂಥ ಕಾರ್ಯಗಳವರು ಸ್ವಲ್ಪ ಅದನ್ನು ಪತ್ರ ಮೂಲಕ ಸೋಮಣ್ಣವ್ರಿಗೆ ಪತ್ರವನ್ನು